ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 8 ಲೋಟಸ್ ಚಾನಲ್. ಇವತ್ತು ಟೊಮೊಟೊ ಸಾಸ್ ಯಾವ ಥರ ಮಾಡೋದಂತ ನೋಡೋಣ. ಇಲ್ಲಿ ಅರ್ಧ kg ಆಗೋಷ್ಟು ಟೊಮೆಟೊನ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊ ತಗೊಳ್ಳಿ, ಚೆನ್ನಾಗಿರುತ್ತೆ ಇನ್ನು. ಇವಾಗ ಒಂದು ಬಾಣಲಿಗೆ ಇದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನ ಇವಾಗ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಆಗುತ್ತೆ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಬೇಕಿದ್ರೆ ಇದನ್ನು ಕುಕ್ಕರಲ್ಲಿ ಕೂಡ 3 ವಿಜಿಲ್ಗೆ ಬಿಟ್ಟು ಬೇಯಿಸ್ಕೋಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಅದರಲ್ಲೇ ಮ್ಯಾಶ್ ಆಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ತಣ್ಣಗಾದ್ಮೇಲೆ ನೈಸಾಗೆ ಪೇಸ್ಟ್ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇದನ್ನು ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಫಸ್ಟು. ನೋಡಿ, ಇವಾಗೆಲ್ಲ ಫಿಲ್ಟರ್ ಮಾಡ್ಕೊಂಡಾಯ್ತು. ಈ ಹದದಲ್ಲಿದೆ. ಇವಾಗ ಇದನ್ನು ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಇದು ಗಟ್ಟಿ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಗಟ್ಟಿ ಬಂದಿದೆ. ಅದರಲ್ಲಿರೋ ನೀರೆಲ್ಲ ಹಿಂಗಿ ಗಟ್ಟಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು, 2 ರಿಂದ 3 ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯಕ್ಕೆ ಬಿಡಿ. ಲಾಸ್ಟಲ್ಲಿ ವಿನಿಗರ್ ಹಾಕ್ಕೊತಾ ಇದ್ದೀನಿ, ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು. ವಿನಿಗರ್ ಹಾಕಿದ್ರೆ ನಮಗೆ ಕೆಟ್ಟೋಗಲ್ಲ. ಇದು ಒಂದು 2-3 ತಿಂಗಳಾದರೂ ಬರುತ್ತೆ. ವಿನಿಗರ್ ಹಾಕಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಳ್ಳಿ. ಶುಗರ್ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಹಾಕ್ಕೊಂಡಿದ್ದೀನಿ ನಾನು. ಶುಗರ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡ್ಕೊಳ್ಳಿ ನೀವು. ನೋಡಿ, ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀವು ಚೆಕ್ ಮಾಡ್ಬೋದು ಪರ್ಫೆಕ್ಟಾಗಿ ಆಗಿದೆಯಲ್ವ ಅಂತ. ಈ ಥರ ಹಾಕಿ ನೋಡಿದಾಗ ನೀರು ಥರ ಸೋರ್ಕೊಂಬರ್ಬಾರ್ದು. ಈ ಥರ ಗಟ್ಟಿಗಿತ್ತು ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಈ ಥರ ಒಂದು ಸಾಸ್ ಬಾಟ್ಲು ಖಾಲಿ ಇತ್ತು, ಅದರಲ್ಲೇ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಗ್ಲಾಸ್ದು ಬಾಟ್ಲು ಇಲ್ಲಾಂದರೆ ಗ್ಲಾಸ್ ಕಂಟೈನರ್ ಇತ್ತು ಅಂದರೆ ಅದರಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.